ನಾನು ನಿಮ್ಮ ಅಭಿಮಾನಿ. ರಾಜಕಾರಣ ಬೇರೆ ಇರ್ಬೋದು. ಇವತ್ತು ಯಾವ ಮುಖ್ಯಮಂತ್ರಿ ಆದಂಥವ್ರು ನೀವೇ ಆಗಿದ್ದೀರಲ್ಲ, ಅಹಿಂದ ನಾಯಕರು, ಮತ್ತೆ ನಿಮ್ಮ ಗುರುಗಳ್ಯಾರು, ಗೋಪಾಲ್ ಗೌಡರು, ಸಮಾಜವಾದಿ. ಅವತ್ತು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ನೀವೊಬ್ಬರು ವ್ಯಕ್ತಿಯಲ್ಲ ಶಕ್ತಿ ಅಂಥೇಳಿ ನಿಮ್ಗೆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ ಸ್ವಾಮಿ. ಆ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ, ಅವ್ರನ್ನ ಜಾತಿವಾದಿ ಅಂತೀರಿ. ಇನ್ಯಾವ ಮುಖ್ಯಮಂತ್ರಿ ಆದವರು ಬೇಡ, ನೀವೇ ಕೊಡೋರೆ ಬೇರೆ ಫೈನಾನ್ಸ್ ಮಿನಿಸ್ಟರ್ನ ಕೊಟ್ಟಿದ್ದೀರಾ? ನೀವು ಸಮಾಜವಾದಿ ನಾಯಕರು. ನನಗೆ ಪಾಪದ ಕೊಡ ತುಂಬೈತಾ? ನಾನು ಹಾಳು ಮಾಡಿದ್ದೀನಿ ನನ್ನ ಕ್ಷೇತ್ರನ? ಇಲ್ಲಿ ನೀವು ಮಾಡಿರೋದು ಅಕ್ಟೋಬರು ಇನ್ನೂ ಮೇ ಬಂದಿಲ್ಲ, ಅಕ್ಟೋಬರ್ವರೆಗೆ ಎಲ್ಲ ಇಲ್ಲಿವರೆಗಾದ್ರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವರೆಲ್ಲ ಸೇರ್ ಮಾಡಿರೋದು 7,81,095 ಕೋಟಿ ಸಾಲ. ಈ ರಾಜ್ಯದ ಜನರ ಆಸ್ತಿನ ಗಿರ್ವಿ ಇಟ್ಟು 7,81,095 ಕೋಟಿ. ಎಲ್ಲಿವರೆಗೆ? ಅಕ್ಟೋಬರ್ವರೆಗೆ. ಇನ್ನು ಮೇ ಬಂದಿಲ್ಲ. ಅದರಲ್ಲಿ ನಮ್ಮ ಈ ಜಿಲ್ಲೆ ಮುಖ್ಯಮಂತ್ರಿಗಳು ಇವರೊಬ್ಬರೇ ಮಾಡಿರೋ ಸಾಲ ಎಷ್ಟು ಗೊತ್ತಾ? 4,91,000 ಕೋಟಿ. ಅಂದರೆ 2 ವರ್ಷದ ಬಜೆಟ್ಟು ನೀವು 4,00,000 ಕೋಟಿ ಬಜೆಟ್ ಮಂಡಿಸ್ತೀರಿ, ಅದ್ರಲ್ಲಿ ಖರ್ಚಾಗದೆ 4.5. ಅಲ್ಲಿಗೆ 5 ಕೋಟಿ ನೀವು ಸಾಲ ಮಾಡಿದ್ದೀರಿ. 5,00,000 ಕೋಟಿ ಅಂದರೆ ನೋಡಿ, ಇಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಲ್ಲ, ನಾನು ಹಾಳು ಮಾಡಿಬಿಟ್ಟಿದ್ದೀನಿ. ಹೇಳಿ, ಇದಕ್ಕೆ ಬನ್ನಿ ಸಾರ್ವಜನಿಕ ಚರ್ಚೆಗೆ. ಇಷ್ಟೆಲ್ಲ ಸಾಲ ಮಾಡಿ ಬಂದು ಉದ್ಘಾಟನೆ ಮಾಡಿದ್ದೀರಲ್ಲ, ಶಿಲಾನ್ಯಾಸ ಮಾಡಿದ್ದೀರಲ್ಲ, ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ. ನೀವು 13ರಿಂದ 18 ತನಕ ಕೊಟ್ಟರಲ್ಲ ಆಡಳಿತ, 5 ವರ್ಷ. ಇವತ್ತು ಆ ಆಡಳಿತ ಕೊಡ್ತಾ ಇದ್ದೀರಾ? ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹೇಳಿ ಅದನ್ನ ಕೆಲವು ನಿಮ್ಮ ಹಿಂಬಾಲಕರಿಗೆ ಹಾಳು ಮಾಡ್ತಾ ಇರೋದನ್ನ. KR ನಗರದಲ್ಲಿ ಕೆಲವು ಕಡೆ ಬೇರೆ ಬೇರೆ ಕಡೆಯಿಂದ ಬಂದು ಇಸ್ವೀಟ್ ಆಡ್ತಾವ್ರೆ, ಮನೆಗಳು ಹಾಳಾಯ್ತಾವೆ. ನಾನು ಇದೆಲ್ಲವೂ ಅಂಕಿಅಂಶ. ಆಮೇಲೆ 10 ಕೋಟಿ ಮಾನ್ಯ ಬಸವರಾಜ ಬೊಮ್ಮಾಯಿಯವರು 6 ತಿಂಗಳು ಕೊನೆಯಲ್ಲಿ ಕೊಟ್ಟಿದ್ದರು ಜಿಲ್ಲಾ ಪಂಚಾಯಿತಿಗೆ. ಟೆಂಡರ್ ಆಗಿತ್ತು, ಗುದ್ಲಿ ಪೂಜೆ ಮಾಡಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಿ ಯಾರು ಲ್ಯಾಂಡ್ ಆರ್ಮಿ ಕೊಟ್ಟರು? ಅದ್ರ ಉದ್ದೇಶ ಏನು? ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಯಾರು ಎಲ್ವನ್ನವನ್ನ ತಗೋತಿದ್ದ ಸರ್ಕಾರದ ದುಡ್ಡು ಉಳಿಯೋದು. ಅದನ್ನೇ ಹೆಸರು ಬದಲಾಯಿಸಿ ಅದಕ್ಕೆ ಬಂದು ಗುದ್ಲಿ ಪೂಜೆ ಮಾಡ್ತೀರಾ? 3 ಕೋಟಿ ಮುಜರಾಯಿ ಇಲಾಖೆ, 3 ಕೋಟಿ ಹಿಂದುಳಿದ ಇಲಾಖೆ. ಇನ್ನೊಂದು ಬಸವ ಭವನದೊಂದು ಲೆಟರ್ ಇದೆ ತಗೋ, ಅದು ನಾನೇ ತಂದಿರೋದು.
ಅದನ್ನ ಹೆಸರು ಬದಲಾಯಿಸೋದು, ಇವತ್ತಿನ ಶಾಸಕರ ಅನುಮೋದನೆ ಮೇರೆಗೆ ಅಂತ ಒಂದು ಲೆಟ್ರ್ ಹಾಕೋದು. ಇಂಥ ಚೀಪ್ ಪಾಲಿಟಿಕ್ಸ್ ಮಾಡಿ ನೀವು ಕೆ ಆರ್ ನಗರಕ್ಕೆ ಬಂದು ಇಷ್ಟೆಲ್ಲ ಸಾಲದ ನಡುವೆ ಹೆಲಿಕಾಪ್ಟರ್ ಬೇರೆ 1 ಗಂಟೆಗೆ ಬರೋಕ್ಕೆ. ಹಾಂ, ನಾನು ಹಾಳು ಮಾಡಿದ್ದೀನ? ನೀವು ಯಾವ ಥರ ಹೇಳ್ತೀರಿ? ಬನ್ನಿ ಸಾರ್ವಜನಿಕ ಚರ್ಚೆಗೆ. ಅಥವಾ ನಾನು 20 ವರ್ಷದ ಜೀವನದಲ್ಲಿ ಯಾವ್ದಾರ ಅಧಿಕಾರಿ ಹತ್ರ, ಯಾವ್ದಾರ ಕಾಂಟ್ರಾಕ್ಟರ್ ಹತ್ರ ನನ್ನ ವೈಯಕ್ತಿಕ ಜೀವನಕ್ಕೆ ಯಾರಿಂದಾರು ಕೇಳಿದರೆ ಅದನ್ನ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ. ನೀವಿದ್ರಿ 13-14 ಗಂಟೆ ನನಗೂ ಗೊತ್ತಿತ್ತು. ಈಗಿದ್ದೀರಾ? ನಿಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ ಭ್ರಷ್ಟಾಚಾರ. ಅದರಿಂದ ನಿಮ್ಮನ್ನು ಗೌರವಿಸ್ತೀವಿ. ಮಾತಾಡುವಾಗ ನೀವು ಹಿರಿಯರು, ಬೇರೆ ಹೇಳ್ಕೊಳ್ಳಿ, ಅಭಿವೃದ್ಧಿ ಆಗಿರಲಿಲ್ಲ ಅಂತ ಹೇಳ್ಕೊಳ್ಳಿ, ಬೇರೆ ಬೇರೆ ವಿಚಾರಗಳು ಹೇಳ್ಕೊಳ್ಳಿ. ನಿಮ್ಮ ಪಾರ್ಟಿ ಎಂದಾಗ ನೀವು ಹೊಗಳ್ಕೋಬೇಕು. ಒಂದು ಕೋಮು ಗಲಭೆ ಆಗಲಿಲ್ಲ 20 ವರ್ಷದಲ್ಲಿ. 15 ವರ್ಷ ನಾನು ಶಾಸಕನಾಗಿದ್ದಾಗ 2 ವರ್ಷದಲ್ಲಿ 6 ಹಗಲಲ್ಲಿ 3 ಕೊಲೆ ಆದ ಕೆ ಆರ್ ನಗರದಲ್ಲಿ.